ಸರ್ ನಮ್ಮದು ಬಂದು 1499 ರೂಪಾಯಿ. ಇಲ್ಲ ಸರ್ ನನಗೆ ಲೋನ್ ಆಯ್ತಿಲ್ಲ, ಆಗಲ್ಲ, ನಮ್ದು ಐ ಟಿ ಇಲ್ಲ, ಐ ಟಿ ರಿಟರ್ನ್ಸ್ ಇಲ್ಲ, ನನಗೆ ಆಗಲ್ಲ ಸರ್, ನನ್ನ ಹತ್ರ ಇಷ್ಟೇ ದುಡ್ಡು ಇರೋದು, ತಿಂಗಳ ನಿಮ್ಮ ಹತ್ರ ಇಷ್ಟು, ಅದಕ್ಕೂ 3 ವರ್ಷ 36 ತಿಂಗಳು ನನ್ನ ಕಡೆಯಿಂದ 0% ಇಂಟ್ರೆಸ್ಟು, ₹1 ಬಡ್ಡಿ ಇಲ್ದಂಗೆ EMI ಕೊಡ್ತಾ ಇದ್ದೀವಿ. ನೀವೇನು ಬರೋ ಅವಶ್ಯಕತೆ ಏನಿಲ್ಲ, ತಗೊಂಡು ಇಷ್ಟು ತಿಂಗಳಿಂದ ಟೈಮ್ ಕೊಟ್ಟರೆ ಅದ್ರ ತಿಂಗಳಿಗೆ ನೀವು ಗ್ರೂಪ್ ಪ್ರವೇಶಕ್ಕೆ ರೆಡಿ ಆಗಿದ್ದೀನಿ ಸರ್ ಅಂದರೆ ನಾಳೆ ಗ್ರೂಪ್ ಪ್ರವೇಶ ಸಾಯಂಕಾಲ ಕೀ ಕೊಡ್ತೀನಿ, ಆರಾಮಾಗಿ ಗ್ರೂಪ್ ಪ್ರವೇಶ ಮಾಡ್ಕೊಡಿ. ಮನೆ ನೀವೇ ಕಟ್ಸ್ಕೊಟ್ಬಿಡ್ತೀರಾ? ಹೌದು ಸರ್. ನೀವು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಲ್ಲ ಬಿಟ್ಟು ಬರೋ ಅವಶ್ಯಕತೆನೇ ಇಲ್ಲ. ನಿಮ್ದು ಅಪ್ಡೇಟ್ಗಳು ಏನೇನು ಬೇಕು, ನಿಮ್ಮ ಪೈ ಹೆಂಗಾಯಿತು ಪ್ರತಿಯೊಂದಕ್ಕೂ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ದಿನ ಡೈಲಿ ಏನೇನು ಕೆಲಸ ಆಯಿತು ಅದೆಲ್ಲ ವಾಟ್ಸಪ್ಪಲ್ಲಿ ಬರ್ತಾ ಇರ್ತೀವಿ, ನೀವು ಚೆಕ್ ಮಾಡ್ಕೊಂಡು ಯಾವ ಕ್ವಾಲಿಟಿ ಆಗ್ತಾ ಇದ್ದೀವಿ ಅಂದರೆ ಕ್ವಾಲಿಟಿಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗಲ್ಲ. ನೀವೇನು ಕ್ವಾಲಿಟಿ ಕೇಳಿದ್ರೆ ಅದೇ ಕ್ವಾಲಿಟಿಲಿ ನಾವು ಮಾಡೋದು. ಮನೆ ನಾವು ರಾಮವಳ್ಳಿ ಹತ್ರ ಮಾಡಿದ್ದು ಇದು ಟೋಟಲ್ ಬಂದು 46 ಸೈಟು ನೋಡಿ. ಕಸ್ಟಮರ್ ನೇಮು ಪ್ರತಿಯೊಬ್ಬರು ಯಾವ ಸೈಟ್ ತೊಗೊಂಡಿರೋ, ಒಬ್ಬೊಬ್ರು 2 ತೊಗೊಂಡಿದ್ದಾರೆ, ಒಬ್ಬೊಬ್ರು 3 ತೊಗೊಂಡಿರೋ ಸೈಟ್ಗಳು. ರಿಜಿಸ್ಟ್ರೇಷನ್ಗೆ ಆಗಿರೋ ಪೇಪರ್ ಯಾವುದನ್ನ ತೊಗೊಳ್ಳಿ ಸರ್, ರಿಜಿಸ್ಟ್ರೇಷನ್ ಆಗಿರೋ ಪೇಪರ್ ರಿಜಿಸ್ಟರ್ ಆಗಿರೋದು ನೋಡಿ ಸರ್, ವಿತ್ ಫೋಟೋ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿರಿ, ಫೇಸ್ಬುಕ್ಕಲ್ಲಿರ್ಬೋದು, ಯೂಟ್ಯೂಬಲ್ಲಿ ಕಮೆಂಟ್ಸ್ ಆಗ್ತಾಯಿದ್ರಿ, ಸರ್ NH4ಗೆ ನಿಯರ್ ಬೇರೆ ಅಂತ ಒಂದು ಲೇಔಟ್ ತೋರಿಸಿ, ತಾವರೆಕೆರೆ ಮತ್ತು ಮಾಗಡಿ ರೋಡ್ಗೆ ಇರೋಂಥ ನಿಯರ್ಗೆ ಇರೋವಂಥ ಒಂದು ಲೇಔಟ್ ತೋರಿಸಿ ಅಂತ. ಸೊ ನಿಮಗೋಸ್ಕರ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ, 8 ಎಕರೆಲಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ದೊಡ್ಡ ಲೇಔಟು, 200+ ಸೈಟ್ಗಳಿದೆ. ಸೊ ಪಕ್ಕದಲ್ಲೇ ಇಲ್ಲಿಂದ ಒಂದು 200 ಮೀಟ್ರು ಅಪ್ಪು ಸರ್ ಅವರ ಹೆಸರಲ್ಲಿ ಒಂದು ವಿಲ್ಲಾ ಕೂಡ ರೆಡಿ ಆಗ್ತಾ ಇದೆ. ತಾವರೆಕೆರೆಯಿಂದ ಸಿಕ್ಕಾಪುಡಿ ಹತ್ರ ಕೇವಲ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗೋದು ನನ್ನ ಪ್ರಕಾರ. ಮತ್ತು NH4ಇಂದ ಕೂಡ ನಿಮಗೆ ಅಂದರೆ ತುಮಕೂರು ರೋಡು ಅಲ್ಲಿಂದ ಕೂಡ ನಿಮಗೆ 5ರಿಂದ 6 ಕಿಲೋಮೀಟರ್ ಆಗ್ಬೋದು ನನಗೆ ಗೊತ್ತಿರೋಂಗೆ. ಸಿಕ್ಕಾಪುಡಿ ಹತ್ರ ಇರೋದು, ಮತ್ತು ಕಾಸ್ಟ್ ಕೂಡ ತುಂಬ ಕಡಿಮೆ. ಸೊ ಕಂಪ್ಲೀಟ್ 8 ಎಕರೆ ಲೇಔಟು, ಸುತ್ತಮುತ್ತ ಏನು ಡೆವಲಪ್ಮೆಂಟ್ ಆಗಿದೆ ಎಲ್ಲ ಮಾತಾಡೋದಕ್ಕೆ ಅಭಿಷೇಕ್ ಅವರು ಅನಿಸಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅಭಿ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸರ್ ತುಂಬ ಖುಷಿ ಆಗ್ತಾ, ನಾನು ಕೂಡ ಚೆನ್ನಾಗಿದ್ದೀನಿ. ನಾವೊಂದು ಫೋನ್ ಮಾಡಿ ಸರ್ ಒಂದು ಶೂಟ್ ಮಾಡಬೇಕು ಅಂದಾಗ ಟೈಮ್ ಕೊಟ್ಟು ಬಂದ್ರಿ ನೀವು, ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಸರ್, ಪ್ರಕೃತಿಯ ಸೆಂಟ್ರಲ್ಲಿ ಇಷ್ಟೊಂದು 8 ಎಕರೆ ಅಂದರೆ ತುಂಬ ಅದು ಚಿಕ್ಕ ಅಲ್ಲ, ಇದು 8 ಎಕರೆ ಮಾಡೋದು ತುಂಬ ಕಷ್ಟ ಇದು. ಸೊ ಹೇಳಿ ಸರ್, ಯಾಕೆ ಈ ಥರ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಿದ್ದು? ಪ್ರಾಜೆಕ್ಟ್ ಏನಕ್ಕೆ ಮಾಡಬೇಕು ಅಂದರೆ ಮಾಮೂಲಿ ಜನಗಳ ಕಷ್ಟ, ಅವ್ರ ದುಡಿಮೆ ಅವ್ರದ್ದೆಲ್ಲ ನೋಡ್ಬಿಟ್ಟು ನಾವು ಲೇಔಟ್ ಮಾಡಿರೋದು. ಸೊ ಈಗ ನಾನು ಕೇಳ ಸರ್, ಈಗ ಎಷ್ಟೋ ಜನ ದುಡ್ಡಿರೋರು ಇನ್ವೆಸ್ಟ್ ಮಾಡೋಕ್ಕೆ ಅದಕ್ಕೆ ತೊಗೊತಿರ್ತಾರೆ. ಸೊ ನನಗೆ ಗೊತ್ತಿರೋಂಗೆ ಮಿಡಲ್ ಕ್ಲಾಸಿಗೆ, ನಾನು ಒಬ್ಬ ಮಿಡಲ್ ಕ್ಲಾಸ್, ಈಗ ನನಗೆ ಒಂದು ಸೈಟ್ ತೊಗೊಬೇಕು ಅಂತ ಸಿಕ್ಕಾಬಿಟ್ಟು ಯೋಚನೆ ಮಾಡ್ತೀನಿ, ತೊಗೊಳಕ್ಕಾಗಲ್ಲ. ಬಟ್ ನೀವು ಯಾಕೆ ಇಷ್ಟು ಕಡಿಮೆ ಕೊಡ್ತೀನಿ? ಯಾಕೆ ಸುತ್ತಮುತ್ತ ವಿಚಾರಿಸಿದ್ದೀನಿ ನಾನು ಇಲ್ಲಿ, ಯಾಕೆ ನಾನು ಇದೇ ಏರಿಯಾದಿಂದ ಸುತ್ತಮುತ್ತ 2000 1800 ಹೋಗ್ತಾ ಇದೆ ಇಲ್ಲಿ, ನೀವ್ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಅಂತ? ಸರ್ ನಾನು ಏನಕ್ಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀನಿ ಅಂದರೆ ಸರ್, ನಾವು ಫಸ್ಟ್ ಮಿಡಲ್ ಕ್ಲಾಸ್ ಎಲ್ಲ ನೋಡ್ಕೊಂಡೆ ನಾವು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೆ ಬಂದರು. ನಾವು ದೊಡ್ಡ ಸಾಹುಕಾರ ಏನಲ್ಲ ಸರ್, ಅದಕ್ಕೆ ಎಲ್ಲ ಕಷ್ಟ ನೋಡಿದ್ದೀವಲ್ಲ, ಎಲ್ಲರ ಕಷ್ಟಕ್ಕೂ ನಾವು ಒಬ್ಬರು ಇದಾದರೆ ನಮ್ಮ ಹೆಸರು ಹೇಳ್ತಾರಲ್ಲ ಮುಂದಕ್ಕೆ, ಈ ಸಿಟಿ ಹೆಂಗೆ ಬೆಳೀತದೆ ನಮ್ಮ ಹೆಸರು ಅದೇ ಥರನೇ ಬೆಳ್ಕೊಂಡು ಹೋಗ್ಬೇಕು. ಇವಾಗ ನಾನು 2000 ರೂಪಾಯಿ ಬರೀ ದುಡ್ಡುಗೋಸ್ಕರ ಮಾಡೋಕೆ ಜನಗಳು ಇರಲ್ಲ, ಯಾರು ಕೊಡಲ್ಲ ಸರ್. ಬರೀ ದುಡ್ಡು ಮಾಡ್ಕೊಂಡು ಹೋಗ್ತಿದ್ರೆ ಯಾರು ಕೊಡ್ತಾರೆ? ಅದಕ್ಕೋಸ್ಕರ ಮಿಡ್ಲ್ ಕಾಫಿ ಆಟೋ ಓಡಿಸೋರು, ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು, ಇವಾಗ ಇಲ್ಲೇ ನೋಡ್ಕೊಳ್ತಾ ನಮ್ಮ ಕಡುಬಗೆರೆಯಲ್ಲಿ ಅಂಗಡಿಗಳಲ್ಲಿ ಇರೋರು ಅವೆಲ್ಲ ಎಷ್ಟು ಕನ್ಸ್ಕೊಟ್ಟಿರ್ತಾನಿರ್ತಾರೆ, ಅವ್ರಿಗೋಸ್ಕರ ಮಾಡಿರೋದು ಲೇಔಟ್ ಇದು. ಸರ್ ನಾನೊಂದು ಕೇಳ್ಪಟ್ಟೆ, ಈ ನಿಮ್ಮ ಲೇಔಟ್ 200 ಮೀಟರ್ ಮುಂದೆಗಡೆ ಅಪ್ಪು ಸರ್ ಹೆಸರು ಒಂದು ವಿಲ್ಲೇನ ಮಾಡ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಹೌದು, ಇಲ್ಲೇ ಸರ್, ಇಲ್ಲಿಂದ ಇಲ್ಲಿ 100 ಮೀಟರ್ ಅಷ್ಟೇ, 100-150 ಮೀಟರ್ ಅಷ್ಟೇ ಅಪ್ಪು ಸರ್ ವಿಲ್ಲಾ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದ ವಿಲ್ಲಾ ಮಾಡ್ತಾ ಇರೋದು 100-150 ವಿಲ್ಲಾಸ್ ಮಾಡಿದೆ ಆಲ್ರೆಡಿ. ಸರ್ ಈಗ ನಿಮ್ಮ ಲೇಔಟ್ ಬಗ್ಗೆ ಬಂದರೆ, ಸೊ ಎಷ್ಟು ದೂರ, ಎಲ್ಲಿಂದ ಎಲ್ಲಿಗೆ ಎಷ್ಟು ದೂರ ಆಗುತ್ತೆ, ಯಾವ್ದು ನಿಯರ್ ಬೈ ಆಗುತ್ತೆ, ಜನ ಬರಬೇಕು ನೋಡಬೇಕು ಅಂದರೆ? ಸರ್ ನೀವು ಮಾಗಡಿ ರೋಡ್, ಯಾವುದು ಗೊಲ್ರಟ್ಟಿ ನೈಸ್ ರೋಡ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ 15 ನಿಮಿಷ ಡ್ರೈವ್. ಓಕೆ. ತಾವರೆಕೆರೆಯಿಂದ ಬರೀ 1.5 ಕಿಲೋಮೀಟ್ರು. ಓಕೆ. ಈ ಕಡೆ NH ಬರೀ 3 ಕಿಲೋಮೀಟ್ರು, ನೆಲಮಂಗಲ 5 ಕಿಲೋಮೀಟ್ರು. ಸೆಂಟ್ರಲ್ ಇರೋ ಲೇಔಟ್ ಸರ್, ಸೆಂಟ್ರಲ್ ಅಂತ ಒಂದು ಲೇಔಟ್ ಮಾಡಿದ್ದಾರೆ ನೀವು. ಹೌದು ಸರ್. ಈಗ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಸುತ್ತಮುತ್ತ ಏನು ಡೆವಲಪ್ಮೆಂಟ್? ಈಗ ಲೇಔಟ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸೆಂಟ್ರ್ ಮಾಡಿರ್ತಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಇರಲ್ಲ. ಈಗ ಜನಕ್ಕೆ ಮಕ್ಳು ಇರ್ತಾರೆ, ಸ್ಕೂಲ್ಗೆ ಹೋಗ್ಬೇಕು, ವಯಸ್ಸಾದ್ರು ಇರ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಇಲ್ಲ ಒಬ್ಬ ಕೆಲ್ಸಕ್ಕೆ ಹೋಗೋರಿಗೆ ಬಸ್ ಫೆಸಿಲಿಟಿ ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಹೇಳಿ ಸರ್ ಒಂಚೂರು. ಸರ್ ಇಲ್ಲಿ ತಾವರೆಕೆರೆಯಲ್ಲಿ ಇದೆ ಸರ್, ಅಂಜನಾದ್ರಿ ಸ್ಕೂಲ್ ಇದೆ, VSS ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, 24 ಅವರ್ಸ್ ಇದಿದೆ, ಹಾಸ್ಪಿಟ್ಲ್ ಇದೆ, ಪೊಲೀಸ್ ಸ್ಟೇಷನ್ ಹತ್ರ ನಿಮ್ಗೆ 2 ಕಿಲೋಮೀಟರ್ ಪೊಲೀಸ್ ಸ್ಟೇಷನ್ ಹತ್ರ. ಇಲ್ಲಿಂದ ಹೋದ್ರೆ ಬರೀ 1 ಕಿಲೋಮೀಟರ್ ಸ್ಕೂಲ್ ಇದೆ, ಅದು ಸಂಡೆಗುಪ್ಪದಲ್ಲಿ. ಅದು NH ಅಲ್ಲಿ ಇದು BGS ಸ್ಕೂಲು, ಮತ್ತೆ ನಿಮ್ಗೆ RTO ಹತ್ರ ಇದೆ. 1.5 ಕಿಲೋಮೀಟರ್ ಹೋದ್ರೆ RTO ನಿಮಗೆ, ದಾಸಂಪುರ RTO. ಸರ್ ನಿಮ್ಮ ಲೇಔಟ್ ಏನೇನು ಡೆವಲಪ್ಮೆಂಟ್ ಅದ್ರ ಬಗ್ಗೆ ಹೇಳಿ ಸರ್. ಸರ್ ನೋಡಿ ಸರ್, ಎಲ್ಲ ರೆಡಿ ಇದೆ ಸರ್. ಟಾರ್ ಒಂದಿಲ್ಲ ಸರ್, ಟಾರ್ ಒಂದು ಬಿಟ್ಟು ಇನ್ನೆಲ್ಲ ಪ್ರತಿಯೊಂದು ಸ್ಯಾನಿಟರಿ, ವಾಟರ್ ಕಲೆಕ್ಷನ್, ಲೈನ್ ಗೀನು ಪ್ರತಿಯೊಂದು ರೆಡಿ ಇದೆ ಸರ್. ಪ್ರತಿಯೊಂದೂ ರೆಡಿ ಆಗ್ಬಿಡುತ್ತೆ ಪೂರ್ತಿ. ಕಸ್ಟಮರ್ ತಗೊಂಡು ರಿಜಿಸ್ಟ್ರೇಷನ್ ಮನೇನು ಕಟ್ಟಿದ್ದಾರೆ, ಮನೆ ಕಟ್ಬಿಟ್ಟಿದ್ದಾರೆ ಆಗಲೇ. ಹೌದು. ಸೊ ಆಮೇಲೆ ಸರ್ ಈಗ ಎಲ್ಲ ಕಡೆ ಸೆಂಟ್ರ್ ಇದೆ,
ಸೊ ಈಗ ನಾನು ಸೈಟ್ ತೊಗೊತೀನಿ, ಮನೆ ಕಟ್ಸ್ಬೇಕು, ನೀವೇ ಕಟ್ಸ್ಕೊಡ್ತೀರಾ, ನಾವು ಮಾಡ್ಕೊಬೇಕಾ? ಸರ್ ಮನೇನು ಖುದ್ದ ನಾನೇ ನಿಂತ್ಕೊಂಡು ಕಳಿಸ್ತೀನಿ ಸರ್. ಓಕೆ, ನೀವೇನು ಬರೋ ಅವಶ್ಯಕತೆ ಏನಿಲ್ಲ. ತಗೊಂಡು ಇಷ್ಟು ತಿಂಗಳಿಂದ ಟೈಮ್ ಕೊಟ್ಟರೆ ಅದು ತಿಂಗಳಿಗೆ ನೀವು ಗ್ರೂಪ್ ಪ್ರವೇಶಕ್ಕೆ ರೆಡಿ ಆಗಿದ್ದೀನಿ ಸರ್ ಅಂದರೆ ನಾಳೆ ಗ್ರೂಪ್ ಪ್ರವೇಶ ಅಂದ್ರೆ ಸಾಯಂಕಾಲ ಕೀ ಕೊಡ್ತೀನಿ, ಆರಾಮಾಗಿ ಗ್ರೂಪ್ ಪ್ರವೇಶ ಮಾಡ್ತೀವಿ. ಮನೆ ನೀವೇ ಕಟ್ಸ್ಕೊಟ್ಬಿಡ್ತೀರಾ? ಹೌದು ಸರ್. ನೀವು ಅಂದರೆ ನೀವು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಲ್ಲ ಬಿಟ್ಟು ಬರೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಅಪ್ಡೇಟ್ಗಳು ಏನೇನು ಬೇಕು, ನಿಮ್ಮ ಪೈ ಹೆಂಗಾಯಿತು ಪ್ರತಿಯೊಂದಕ್ಕೂ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ದಿನ ಡೈಲಿ ಏನೇನು ಕೆಲಸ ಆಯಿತು ಅದೆಲ್ಲ ವಾಟ್ಸಪ್ಪಲ್ಲಿ ಬರ್ತಾ ಇರ್ತೀವಿ. ನೀವು ಚೆಕ್ ಮಾಡ್ಕೊಂಡು ಯಾವ ಕ್ವಾಲಿಟಿ ಆಗ್ತಾ ಇದ್ದೀವಿ ಅಂದರೆ ಕ್ವಾಲಿಟಿಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗಲ್ಲ. ನೀವೇನು ಕ್ವಾಲಿಟಿ ಕೇಳಿದ್ರೆ ಅದೇ ಕ್ವಾಲಿಟಿಲಿ ನಾವು ಮಾಡೋದು ಮನೆ. ಸರ್ ನಾನು ಇನ್ನೊಂದು ಲೇಔಟು ಸುತ್ತಮುತ್ತ ಫುಲ್ಲು ಮರ ಗಿಡಗಳೆಲ್ಲ ಸಕ್ಕತ್ತಾಗಿದೆ, ಜೊತೆಗೆ ನೀವು ಕೂಡ ಪ್ರತಿ ಒಂದು ಸೈಡ್ಗೆ 2 ಗಿಡಗಳನ್ನು ಹಾಕಿದ್ದೀರಾ ಸರ್ ಮೋಸ್ಟ್ಲಿ. ಸೊ ಯಾವ ಗಿಡಗಳು ಹಾಕಿದ್ದೀರಾ ಸರ್ ನೀವು? ಮರ ಇವಾಗ ಬಿಸಿಲಲ್ಲಿ ಮನೆ ಮುಂದೆ ತಂಪಾಗಿರ್ಬೇಕು ಅನ್ನೋ ಹೊಂಗೆ ಗಿಡ ಹಾಕಿದ್ದೀವಿ, ಮತ್ತೆ ಸೀಸಂಗಿ, ಬಾದಾಮಿ, ಮತ್ತೆ ಮಾವಿನ ಗಿಡ, ಹಲಸಿನ ಗಿಡ ಪ್ರತಿಯೊಂದು ಹಾಕಿದ್ದೀವಿ ಸರ್. ಎಲ್ಲ ತರ ಫ್ರೂಟ್ಸ್ನು ಹಾಕ್ಬಿಡಿದೆ. ಬಟ್ ನೆಕ್ಸ್ಟ್ ಯಾರೋ ಮನೆಗೆ ಬಂದ ಅವ್ರು ಗಿಡ ಹಾಕಂಗಿಲ್ಲ, ಏನಿಲ್ಲ, ಆರಾಮಾಗಿ ನೋಡ್ಕೊಂಡು ಆರಾಮಾಗಿರ್ಬೋದು ಆ ಥರ. ಓಕೆ ಸರ್, ಈಗ ರೇಟ್ ಬಗ್ಗೆ ಸರ್, ಈಗ ಎಷ್ಟೋ ಜನ ಕೇಳ್ತಿರ್ತಾರೆ, ಸೊ ಲೋನ್ ಯಾವ ಥರ ಮಾಡಿಸ್ಕೊಡ್ತಾರೆ ನೀವು? ರೇಟ್ ಏನಿದೆ ನಿಮ್ಮ ಒಂದು ಸೈಟ್ಗೆ? ಸರ್ ನಮ್ದು ಬಂದು 1499 ರೂಪಾಯಿ. ನೀವು ವಿಚಾರಿಸಿರಂಗೆ ಗೊತ್ತಲ್ಲ ಹೌದು, ಅಕ್ಕಪಕ್ಕ. ಹೌದು. ರೀಸನಬಲ್ ರೇಟು. ಈ ಸುತ್ತಮುತ್ತ ಅಲ್ಲಿ ಎಷ್ಟು ಯಾರು ಕೊಡಲ್ಲ ಆ ಥರ ರೇಟಲ್ಲಿ ಕೊಡ್ತಾ ಇರೋದು. ಲೋನ್, ಬ್ಯಾಂಕ್ ಲೋನ್ ಬೇಕಾ ನಿಮಗೆ? ಬ್ಯಾಂಕ್ ಲೋನ್ ಮಾಡ್ಸ್ಕೊಂಡು ಕೊಡ್ತೀವಿ. 60% ಲೋನ್ ಮಾಡ್ಸ್ಕೊಂಡು ಕೊಡ್ತೀವಿ ಬ್ಯಾಂಕ್ಗಳಿಂದ. ಇಲ್ಲ ಸರ್ ನನಗೆ ಲೋನ್ ಆಯ್ತಿಲ್ಲ, ಆಗಲ್ಲ, ನಮ್ದು ಐ ಟಿ ರಿಟರ್ನ್ಸ್ ಇಲ್ಲ, ನನಗೆ ಆಗಲ್ಲ ಸರ್, ನನ್ನ ಹತ್ರ ಇಷ್ಟೇ ದುಡ್ಡು ಇರೋದು, ತಿಂಗಳ ನಿಮ್ಮ ಹತ್ರ ಇಷ್ಟು, ಅದಕ್ಕೂ 3 ವರ್ಷ 36 ತಿಂಗಳು ನನ್ನ ಕಡೆಯಿಂದ 0% ಇಂಟ್ರೆಸ್ಟು, ಓಕೆ, ₹1 ಬಡ್ಡಿ ಇಲ್ದಂಗೆ EMI ಕೊಡ್ತಾ ಇದ್ದೀವಿ ಸರ್. ನೀವು ಹೇಳ್ದಂಗೆ ಸುತ್ತಮುತ್ತ ನಾನು ಕೂಡ ವಿಚಾರಿಸಿ 1800 2000 ರೂಪಾಯಿ ಅಲ್ಲ, ನೀವು ಹೇಳ್ದಂಗೆ ಮಿಡಲ್ ಕ್ಲಾಸ್ ಅವ್ರು ಒಂದು ಸೈಟ್ ತೊಗೊಬೇಕು ಅಂತ ನೀವು ಒಂದು ಕನಸಿಂದ ಇದು ಮಾಡ್ತಾ ಇದ್ದೀರಾ. ಬಟ್ ನಿಮ್ಗೆ ಲಾಸ್ ಆಗಲ್ವಾ ನಿಮ್ಗೆ ಅದು ಮಾಡಿದ್ರೆ ಆ ಥರ ಅಂತ? ಸರ್ ಲಾಸ್ ನನಗೆ ಸರ್, ನಾನು ತಗೊಂಡಿರೋ ಬಂಡವಾಳ ನನಗೆ ಸಿಕ್ಕಿದ್ರೆ ಸಾಕು ಸರ್. ಲಾಭ ತಗೊಂಡು ಏನು ಮಾಡೋಕ್ಕಾಗುತ್ತೆ ಸರ್? ಅದೇ ಇವಾಗ ನೀವು ಒಬ್ಬರು ಸೈಟ್ ತಗೊಂಡು ನಿಮ್ಮಿಂದ 10 ಜನ ಬರ್ತಾರಲ್ಲ ಸರ್, ಹೌದು, ಇಂಥವ್ರು ಇದ್ದಾರೆ ಅಂತಾರೆ, ಅಷ್ಟೇ ಸಾಕು ನಮಗೆ ಸರ್. ಅಷ್ಟೇ ಸಾಕು ನಿಮಗೆ ಅಂತಾರೆ, ಲಾಭ ಏನು ಬೇಡ ಅಂತ ಲಾಭ ಹೇಳ್ತೀರಾ? ಏನು ಬೇಡ ಸರ್. ಓಕೆ, ಸೊ ಜನಗಳು ಏನು ಹೇಳ್ತೀರಾ ಸರ್? ಈಗ ನಮ್ಮ ಸುದ್ದಿ ಮನೆ ಕಡೆಯಿಂದ ಬರೋರಿಗೆ ಯಾವ ಥರ ಆಫರ್ ಕೊಡ್ತಾ ಇದ್ದೀರಾ ನೀವು? ಸರ್ ಇವಾಗ ಯುಗಾದಿ ಹಬ್ಬಕ್ಕೆ ಅಂತ ಆಫರ್ ಬಿಟ್ಟಿದೆ ಸರ್. ಈಗ ಹಬ್ಬಕ್ಕೆ ಹೋಗಿದ್ರು ಪಾಪ, ಊರಿಂದ ಬರೋರು ಇದ್ದಾರೆ, ಎಲ್ಲ ಇದ್ದಾರೆ. ಎಷ್ಟೊಂದು ಜನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ಇದೊಂದು ವಾರ ನನಗೆ ಟೈಮ್ ಕೊಡಿ ಅಂತ. ಈ ಸಾಟರ್ಡೆ ಸಂಡೇ 27, 28 ಏಪ್ರಿಲ್ 27, 28 ಆಫರ್ ಇದೆ. ಓಕೆ, 28ನೇ ತಾರೀಕು ಸಾಯಂಕಾಲ 6 ಗಂಟೆ ಮೇಲೆ ಬಂದ್ರು ಇಲ್ಲಿ ಸೈಟ್ ಇಲ್ಲ ಸರ್. 2000 ರೂಪಾಯಿ ಸೈಟ್ ಅನ್ನೋವರೆಗೂ ಆಫರ್ ಏನು ಅಂದ್ರೆ, ಇವಾಗ ಸ್ಪಾಟ್ ಬುಕ್ಕಿಂಗ್ ಯಾರು ನಮ್ಗೆ ಇದು ಸೈಟ್ ನಿಮ್ದು, ನಿಮ್ದೇ ಸೈಟು, ನೀವು 1 ಲಕ್ಷ ಕೊಟ್ಟು ಬುಕ್ ಮಾಡ್ಕೊಂಡ್ರೆ 50,000 ನಮ್ಮ ಕಡೆಯಿಂದ ನಿಮ್ಗೆ ಟೋಟಲ್ ಡಿಸ್ಕೌಂಟ್ ಇದೆ. ಟೋಟಲ್ ಸೈಟ್ ಏನ್ ವ್ಯಾಲ್ಯೂ ಬರುತ್ತೆ 10 ಲಕ್ಷ ಇದ್ರೆ 9.5 ಲಕ್ಷ ನಮ್ಗೆ, 50,000 ನಿಮ್ಗೆ. 50,000 ನಮಗೆ ಡಿಸ್ಕೌಂಟ್ ಕೊಟ್ಬಿಡ್ತು ಒಂದೇ ಸಲ. ಹೌದು ಸರ್. ಸೊ ನೋಡಿ, ಇಂಥ ಆಫರ್ನ ಯಾರು ಮಿಸ್ ಮಾಡ್ಕೊಂಬೇಡಿ. ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಂಬರ್ ಇರುತ್ತೆ, ಫಸ್ಟ್ ಫೋನ್ ಮಾಡಿ, ಬೇರೆ ಫೋನ್ ರಿಸೀವ್ ಮಾಡ್ತಾರೆ, ಇದೇ ಗ್ಯಾರಂಟಿ. 50,000 ರೂಪಾಯಿ ಡಿಸ್ಕೌಂಟ್, ಮಿಸ್ ಮಾಡ್ಕೊಂಬೇಡಿ ಇದನ್ನ. BDAದಲ್ಲಿ ಏನು ಬೆಂಗಳೂರು BDAದಲ್ಲಿ ಏನು ತರ ಡೆವಲಪ್ಮೆಂಟ್ ಮಾಡಿದ್ರು ಸೇಮ್ ಅದೇ ತರ ಸರ್ ಡೆವಲಪ್ಮೆಂಟ್. ನೋಡಿರ್ಬೋದು ನೀವು, ನೋಡಿ ಕರ್ಬ್ ಹಾಕಿದೀವಿ. ಸೊ ಎಲ್ಲ ಕ್ಲೋಸಿಂಗ್ ಇರೋದು ನಿಮಗೆ. ನೀರು ಅಷ್ಟೇ ಕರ್ಬು ನೋಡಿ, ಇಲ್ಲಿ ಗಿಡಗಳು ಉಣ್ಕೊಂಡು ನಿಮ್ಮ ಮನೆ ಮುಂದೆ ಪಾರ್ಕ್ ಮಾಡ್ಬೋದು, ಆ ಥರ ಗಿಡಗಳು ಉಣ್ಕೊಬೋದು ನೀವು. ನೋಡಿ ಸರ್, ಮಳೆ ಬಂದಿದ್ದು ನೀರೆಲ್ಲ ಅದಕ್ಕೆ ಸಪ್ರೇಟ್ ಜಾಲರಿ ಹಾಕಿ ಬಿಟ್ಬಿಟ್ಟಿದ್ವಿ. ಎಲ್ಲೂ ಒಂದು ತೊಟ್ಟು ನೀರು ನಿಂತ್ಕೊಳಲ್ಲ ನಿಮಗೆ. ಬೆಂಗಳೂರಲ್ಲಿ ನಿಂತ್ಕೊಳತ್ತಲ್ಲ ತೋರಿಸ್ತಾರ ಮಳೆ ಬಂದು, ಆ ಥರ ನಮ್ಮ ಮಳೆ ಬಂದರೆ ಒಂದು ತೊಟ್ಟು ನೀರು ನಿಂತ್ಕೊಳಲ್ಲ ಸರ್. ಸರ್ ಈಗ ನಾನು ಒಂದು ಮೀಡಿಯಾದಲ್ಲಿ ಸಾಕಷ್ಟು ಜನ ನೋಡಿದ್ದೀನಿ ಸರ್, ಅಲ್ಲಿ ಸೈಟ್ ತೊಗೊಳಕ್ಕೆ ಹೋದೆ, ಮೋಸ ಆಗೋಯ್ತು, ಲಿಟಿಗೇಷನ್ ನಡೀತಾ ಇದೆ ಸರ್, ಇಲ್ಲಿ ಯಾವುದೋ ಒಂದು ಮನೆ ತೊಗೊಂಡೆ, ಪೇಪರ್ ಸರಿ ಇಲ್ಲ ಸರ್, ತೊಗೊಳಕ್ಕಾಗಲಿಲ್ಲ ನನ್ನ ಕೈಲಿ, ಮತ್ತು ಲೋನ್ ಆಗಲಿಲ್ಲ, ಈ ಥರ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಮನ್ನು ಯಾವ ಥರ ನಂಬೋದು ಜನಗಳು ಅಂತ? ಸರ್ ನಂಬೋದು ಅಂದರೆ ಹೆಂಗೆ ಅಂದರೆ, ಇವಾಗ ಬೇರೆ ಕಡೆ ಹೋಗಿ ಮೋಸ ಆಗಿರೋರು ಉಂಟು. ನನ್ನ ಹತ್ರನೂ ಬೇಜಾನ್ ಜನ ಕಸ್ಟಮರ್ಸ್ ಬಂದಿರೋ, ಸರ್ ನಾನು ಅಲ್ಲಿ ಹೋಗಿದೆ ತಗೊಳಕ್ಕಾಗಲಿಲ್ಲ, ಇಲ್ಲಿ ಬಂದಿದೆ ತಗೊಳಕ್ಕಾಗಲಿಲ್ಲ, ನಾನು ಅಲ್ಲಿ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಸರ್, ಅದು ಇದು ಅಂತ. ನಾವು ಅದಕ್ಕೋಸ್ಕರ 10 ದಿವಸ ಟೈಮ್ ಏನು ಕೊಡ್ತೀವಿ ಹೇಳ್ರಿ, 1 ಲಕ್ಷ ಇಸ್ಕೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೋಸ್ಕರ ಕೊಡೋದು. ಓಕೆನಾ? 10 ದಿವಸದಲ್ಲಿ ನಿಮ್ಗೆ ಏನೇ ಒಂದು ಡಾಕ್ಯುಮೆಂಟ್ಸ್ ಬೇಕಾದ್ರೂ ಕೊಡೋ ಜವಾಬ್ದಾರಿ ನಂದು. ರಿಟರ್ನ್ ನಿಮ್ಗೇನೇ ಲಾಯರ್ ಏನು ಕೈಲ್ತಾರೋ ಲೀಗಲ್ ಕೊಡೋಕ್ಕೆ ನಾವು ರೆಡಿ. ಲಾಯರ್ ಹತ್ರಕ್ಕೆ ಬರೋಕ್ಕೂ ನಾವು ರೆಡಿ. 24x7 ನಮ್ದು ಏನು ಆಫೀಸ್ ಇದೆಯೋ, ನಮ್ದು 7 ವರ್ಷದಿಂದ ಸರ್ ಆಫೀಸ್ ಇರೋದು. ನಾನು ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಸರ್ ಆಫೀಸು. ಇನ್ನು 10 ವರ್ಷ ಹತ್ರ ಅದೇ ಬಿಲ್ಡಿಂಗ್ ಅಲ್ಲಿ ಇರ್ತೀನಿ ಸರ್. ನಾವು ಬೇರೆ ಕಡೆ ಚೇಂಜ್ ಮಾಡಿಲ್ಲ ಸರ್ ಆಫೀಸ್ನ. ಯಾರು ನನ್ನ ಹತ್ರ 1000 ಜನ ತಗೊಂಡಿದ್ದಾರೆ ಸರ್, ಕೊಟ್ಟಿದ್ದೀನಿ ರಿಜಿಸ್ಟ್ರೇಷನ್. ಬನ್ನಿ ನನ್ನ ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಇದೆ, 1000 ಜನದ ಡಾಕ್ಯುಮೆಂಟ್ಸ್ ನಾನು ಮಡಗಿದ್ದೀನಿ, ಬೇಕಾದ್ರೆ ಆಫೀಸಲ್ಲಿ ತೋರಿಸ್ತೀನಿ ಸರ್. ಆಫೀಸಿಗೆ ಬಂದಿದ್ದೀವಿ, ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಹೇಳಿದ್ರಿ, ಸೊ ತೋರಿಸ್ತಾರೆ ಡಾಕ್ಯುಮೆಂಟ್ಸು? ತೋರ್ಸೋಕ್ಕೆ ಸರ್ ಅಲ್ಲ ಸರ್, ಅಲ್ಲಿಂದ ಲೇಔಟಿಂದ ಕರ್ಕೊಂಬಂದಿರೋದು ನಿಮಗೆ ತೋರ್ಸೋಕ್ಕೆ. ಓಕೆ ನೋಡಿ ಸರ್, ಇದೆ ನಾವು ರಾಮವಳ್ಳಿ ಹತ್ರ ಮಾಡಿದ್ದು. ಇದು ಟೋಟಲ್ ಬಂದು 46 ಸೈಟು. ನೋಡಿ ಕಸ್ಟಮರ್ ನೇಮು, ಪ್ರತಿಯೊಬ್ಬರು ಯಾವ ಸೈಟ್ ತೊಗೊಂಡಿರೋ, ಒಬ್ಬೊಬ್ರು 2 ತೊಗೊಂಡಿದ್ದಾರೆ, ಒಬ್ಬೊಬ್ರು 3 ತೊಗೊಂಡಿರೋ ಸೈಟ್ಗಳು. ರಿಜಿಸ್ಟ್ರೇಷನ್ಗೆ ಆಗಿರೋ ಪೇಪರ್ ಯಾವುದನ್ನ ತೊಗೊಳ್ಳಿ ಸರ್, ರಿಜಿಸ್ಟ್ರೇಷನ್ ಆಗಿರೋ ಪೇಪರ್, ರಿಜಿಸ್ಟರ್ ಆಗಿರೋದು ನೋಡಿ ಸರ್, ವಿತ್ ಫೋಟೋ. ಓಕೆ ಸರ್, ಈಗ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ ಯಾರುಗಳ ಹತ್ರ ಹೋದಾಗ, ಗೊತ್ತಲ್ಲ ನಿಮಗೆ ಮಾಮೂಲಿ ಏನೇನು ಕೇಳ್ತಾರೆ ಅಂತ, ಯಾವುದೋ ಒಂದು ಕೇಳು ಎಷ್ಟು ದಿನದಲ್ಲಿ ತೆಗೆದು ಕೊಡ್ತೀರಾ ನೀವು ಡಾಕ್ಯುಮೆಂಟ್ಸ್ನ ಅಂತ? ಸರ್ ನಾವು ವಿತಿನ್ 1 ವಾರ
ಒಂದು ವಾರ, ಯಾಕೆಂದರೆ ಸರ್ವರ್ ಇರಲ್ಲ. ಎಲ್ಲ ಕೇಳಿದ್ರೆ ಸರ್ವರ್ಗೋಸ್ಕರ ಒಂದು ವಾರ ತೊಗೋತೀವಿ. ಇನ್ನು ಸಣ್ಣ ಪುಟ್ಟ ಕೇಳ್ಬಿಟ್ರೆ ಪಟ ಅಂತ ಕೊಟ್ಬಿಡ್ತೀವಿ. ಎಲ್ಲ ರೆಡಿ ಇರುತ್ತೆ, ಎಲ್ಲ ರೆಡಿ ಇರುತ್ತೆ ಸರ್. ಇನ್ನೇನು ರೆಡಿ ಇರೋ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸು ನಮ್ಮದು ರೆಡಿ ಇರ್ತದೆ. 24 hours ಇಂಟು ನಮ್ದು ಇದೇ ಕಂಪ್ನಿ. ಇಲ್ಲಿಂದ ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಓನರ್ನ ಕೇಳಿ ಎಷ್ಟು ವರ್ಷದಿಂದ ಇದ್ದೀವಿ ಅಂದ್ಬಿಟ್ಟು 7 ವರ್ಷದಿಂದ ಈ ಕಂಪ್ನಿ ಇರೋದು. ಓಕೆನಾ, ಬಂದು ಯಾವಾಗ ಬೇಕಾದ್ರೂ ಬರ್ಬೋದು ಸರ್. ಬೆಳಿಗ್ಗೆ 9:00 ಓಪನ್ ಆಗುತ್ತೆ, ಸಂಜೆ 8 ಗಂಟೆ ತನಕ ಇರ್ತೀವಿ. ಯಾವಾಗ ಬೇಕಾದ್ರೂ ಅದೇನು ಡೌಟ್ಸ್ ಇಲ್ವಾ ಸರ್ ನಂಗೆ ಬರೋಕ್ಕಲ್ಲ ನೀವೇ ಬನ್ನಿ ಸರ್ ಅಂದರೆ ನಿಮ್ಮ ಮನೆಗೆ ಬರೋಕ್ಕೂ ನಾವು ರೆಡಿ. ಏನೇ ಡಾಕ್ಯುಮೆಂಟ್ಸ್ ಬೇಕಾ ವೆರಿಫಿಕೇಷನ್ ಮಾಡಿಸ್ಬೇಕು ನಿಮ್ಮ ಲಾಯರ್ ಹತ್ರಕ್ಕೂ ನಾವೇ ಖುದ್ದಾಗಿ ನಾವೇ ಬರ್ತೀವಿ. ಸರ್, ಈಗ ಎಷ್ಟೋ ಜನ ಸೈಟ್ ವಿಸಿಟ್ ಮಾಡಬೇಕು ಅಂತಿರ್ತಾರೆ. ಸೊ ಅವ್ರಿಗೆ ನಿಮ್ಮ ಕಂಪ್ನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟೀಸನ್ನು ಮಾಡಿಕೊಡ್ತಾ ಇದ್ದಾರೆ ನೀವು? ಹೌದು ಸರ್, ನಾವೇ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಕ್ಯಾಬು. ಯಾವ ಥರ, ಎಲ್ಲಿ ಪಿಕ್ ಮಾಡ್ತೀರಿ? ಹಿಂಗೆ ಇಲ್ಲಿಗೆ ಬರಬೇಕಲ್ಲ, ಅವ್ರಿಗೆ ಎಲ್ಲಿಂದ ಅಲ್ಲೇ ಪಿಕ್ ಮಾಡ್ತೀರಿ? ಯಾವ ಥರ ಮಾಡ್ತೀವಿ? ನಿಯರ್ ಬೈ ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಇದ್ದರೆ ನಾವೇ ಅವ್ರ ಮನೆ ತಕ್ಕ ಹೋಗಿ ಪಿಕಪ್ ಮಾಡ್ತೀವಿ. ಎಲ್ಲ ಸುಮಾರು ದೂರದಿಂದ ಬಂದರೆ ಒಂದು ಲೊಕೇಶನ್ ಹೇಳ್ತೀವಿ, ಅಲ್ಲಿಗೆ ಬಂದರೆ ಅಲ್ಲಿಂದ ನಾವು ಪಿಕ್ ಮಾಡಿ ಕರ್ಕೊಂಡ್ತೀವಿ. ಇವಾಗ ಜಂಕ್ಷನ್ನು, ಇವಾಗ ತುಮಕೂರು ರೋಡ್ಗೆ ಹೋಗ್ತಿದ್ರು ಅವ್ರು ಏನನ್ನ ಇದ್ರು ಅಂದರೆ, ಇವಾಗ ಮಾಗಡಿ ರೋಡಲ್ಲಿ ಮಾಡಿದ್ದೀವಿ, ಅವ್ರೇನೋ ಬಂದರೆ ಇವಾಗ ಸುಂಕುದಕಟ್ಟೆ ಈ ಕಾಮಾಕ್ಷಿಪಳ್ಳಿ ಅಲ್ಲೆಲ್ಲ ಬಂದು ಅಂದರೆ ಪಿಕಪ್ ಮಾಡಿಬಿಟ್ಟು ಕರ್ಕೊಂಡೋಗಿ ವಿಸಿಟ್ ಮಾಡ್ಸ್ಕೊಂಡು ಕರ್ಕೊಬರ್ತೀವಿ. ಇಲ್ಲ ಸರ್ ನಾವೇ ಡೈರೆಕ್ಟಾಗಿ ಹೋಗ್ತೀವಿ, ಖುದ್ದಾಗ ನಮ್ಮ ಹುಡುಗರು ಎನಿ ಟೈಮ್ ಲೇಔಟಲ್ಲಿ ಇರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೋಗಿ ವಿಸಿಟ್ ಮಾಡ್ಬೋದು ನೀವೇ. ಸೊ ಪ್ರತಿದಿನ ಬರ್ಬೋದಲ್ಲ, ಬರೀ ವೀಕೆಂಡ್ ಮಾತ್ರ ಬರಬೇಕಾ? ಯಾವ ಥರ? ಪ್ರತಿದಿನ ಬರ್ಬೋದು ಸರ್, ಯಾವತ್ತೂ ಇಲ್ಲ ಅನ್ನಂಗೇನಿಲ್ಲ, ಪ್ರತಿ ದಿವಸನೂ ಇರುತ್ತೆ. ಆಫೀಸ್ ಮಾತ್ರ ಮಂಗಳವಾರ ರಜೆ ಲೀವ್ ಇರುತ್ತೆ. ಅಂದರೆ ನಾವು ಅವೈಲಬಲ್ ಇರ್ತೀವಿ, ಲೇಔಟ್ ಹತ್ರ